ಎಲ್ಲರಿಗೂ ಎಮ್ ಕೆ ಕ್ರಿಯೇಷನ್ ಮಾಡುವ ನಮಸ್ಕಾರಗಳನ್ನು ಹೇಳುತ್ತಾ 2026 ಒಂದು IPLನ ವೇದಿಕೆಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಚೆನ್ನೈ ಸೂಪರ್ ಕಿಂಗ್ಸಿಂದ ಒಂದು ಬಲಿಷ್ಠ ಪ್ಲೇಯಿಂಗ್ 11 ನೋಡ್ಕೊಂಬಂದ್ಬಿಡೋಣ. ಹಾಗೂ ಒಂದು ಪ್ಲೇಯರ್ ಎಕ್ಸ್ಟ್ರಾ, ಯಾಕಂದರೆ ಇಂಪ್ಯಾಕ್ಟ್ ರೂಲ್ ಇರೋದ್ರಿಂದ ಒಂದು ಪ್ಲೇಯರ್ನ ಅವ್ರನ್ನೂ ನೋಡ್ಕೊಂಬಂದ್ಬಿಡೋಣ. ಬಟ್ 12 ಜನದ ಒಂದು ತಂಡವನ್ನು ನೋಡ್ಕೊಂಬರೋಣ. ಹೌದಾ? ಸಂಜು ಸ್ಯಾಮ್ಸಂಗು ಆಯುಷ್ ಮಾತ್ರೆ ಯಾವ ರೀತಿ ಆಡ್ತಾರಂತ ನಿಮಗೆಲ್ಲರಿಗೂ ಗೊತ್ತಾಯಿದೆ, ನಮಗೂ ಗೊತ್ತಿದೆ. ಓಕೆನಾ? ಸಂಜು ಸ್ಯಾಮ್ಸಂಗು ಫುಲ್ ಫಿಟ್ನೆಸ್. ಹೌದಾ? T20 ವರ್ಲ್ಡ್ ಕಪ್ ಒಳಗೆ ಯಾವ ರೀತಿ ಆಡಿದ್ರು ಅಂತ ನಿಮಗೂ ಗೊತ್ತಾಯಿದೆ. ಹೌದಾ? ಡೂ ಆರ್ ಡೈ ಮ್ಯಾಚ್ಗಳಿಗೆಲ್ಲ ನಿಂತ್ಕೊಂಡು ನೀವು ಯಾರು ಮುಗಿಸ್ಲಿಲ್ಲದ್ರೂ ನಾ ಮುಗಿಸ್ತೇನೆ ಅನ್ನೋ ಒಂದು ಭರವಸೆಯನ್ನು ಇಟ್ಬಿಟ್ಟಿದ್ದಾರೆ. ಹಾಗಾಗಿ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಒಂದು ಹೋಪ್ ಬಂದಿದೆ. ಹೌದಾ? ಇವ್ರು ಆಡ್ತಾರೆ, ಚೆನ್ನಾಗಿ ಆಡ್ತಾರೆ. ಇವ್ರು ಇದು ಒಂದು ಒತ್ತಡದ ಸಮಯದಲ್ಲಿ ಕೂಡ ಅವರು ನಿಂತ್ಕೊಂಡು ಆಡಿ ಗೆಲ್ಲಿಸಬಲ್ಲರು ಅಂತ ಒಂದು ಸಲಹೆ ನೀಡಿದ್ದಾರೆ ಅವರಿಗೆ, ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾನೇಜ್ಮೆಂಟಿಗೆ. ಹೌದಾ? ನೆಕ್ಸ್ಟ್ ಋತುರಾಜ್ ಗಾಯಕ್ವಾಡ್, ಇವ್ರು ಯಾವ ರೀತಿ ಒಂದು ಬ್ಯಾಟಿಂಗ್ ಆಡ್ತಾರೆ ಅನ್ನೋದು ಅವ್ರಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ಎಲ್ಲರಿಗೆ ಚೆನ್ನೈ ಸೂಪರ್ ಕಿಂಗ್ಸ್ನ ಒಂದು ಮ್ಯಾನೇಜ್ಮೆಂಟಿಗೆ ಗೊತ್ತೇ ಇದೆ. ಹೌದಾ? ಆಮೇಲೆ ನಂಬರ್ 4 ಡೆವಾಲ್ ಬ್ರೇವಿಸ್, ಡಮಾಲ್ ಡುಮಿಲ್ ಹೊಡೆದ್ರೆ ಹೊರಗೆ, ಇಲ್ಲಾದರೆ ಔಟು. ಓಕೆ. ನಂಬರ್ 5 ಅನ್ಕ್ಯಾಪ್ಡ್ ಪ್ಲೇಯರ್ನ ಹಾಕ್ತಾನೆ ನಾನು, ಅನ್ಕ್ಯಾಪ್ಡ್ ಪ್ಲೇಯರ್. ಹೌದಾ? ಪ್ರಶಾಂತ್ ವೀರ್ ಆ್ಯಂಡ್ ಕಾರ್ತಿಕ್ ಶರ್ಮಾ. ಹೌದಾ? ಇಲ್ಲಿ ನೀವು ಸರ್ಫರಾಜ್ ಖಾನ್ ಆಡಿಸ್ಬೋದಿತ್ತಲ್ಲ ಅಂತ ಕೇಳ್ಬೋದು. ಹೌದಾ? ನೋಡೋಣ, ಇದ್ರೊಳಗೆ ಯಾರೋ ಒಬ್ಬರು ಫ್ಲಾಪ್ ಆದ್ರಂದ್ರೆ ಅವ್ರ ಜಾಗಕ್ಕೆ ಇವ್ರನ್ನ ಹಾಕೋಣ. ಹೌದಾ? ಅಮೌಂಟ್ ಮ್ಯಾಟ್ರ್ ಆಗಲ್ಲ ಇಲ್ಲಿ. ಹೌದಾ? ಆಟ ಮ್ಯಾಟ್ರ್ ಆಗತ್ತೆ. ಓಕೆ. ಅಮೌಂಟ್ 14.20 ಕೋಟಿ ಕೊಟ್ಟರೆ ಆಡಿಸ್ಲೇಬೇಕಂತ ಯಾವ ರೂಲ್ಸು ಇಲ್ಲಿ. ಹೌದಾ? ನೀನು 25 ಕೋಟಿ ಕೊಟ್ಟರು ಆಡಿಸೋದಾದ್ರೆ ಆಡಿಸ್ಬೋದು. ಅವ್ನು ಆಟ ಇಲ್ಲಪ್ಪ ಅಂದ್ರೆ ಕುಂಡ್ರಿಸ್ಬೋದು. ಆದರೆ ಅವ್ನು ಆಟ ಬೇಕು ಮೇನು. ಹೌದಾ? ಅವ್ನಿಗೆ 14.20 ಕೋಟಿ ಕೊಟ್ಟು ನೀವು ಆಡಿಸ್ತೀರಿ ಅಂದ್ರೆ, ಅವ್ನು ಆಟ ಇಲ್ಲ ಅಂದರೂ ಆಡಿಸ್ತೀರಿ ಅಂದ್ರೆ ಅದು ನಿಮ್ಮ ದಡ್ಡತನ. ಹೌದಾ? ಟೀಮಿನ ಮೇಲೆ ಫೋಕಸ್ ಮಾಡ್ಬೇಕಾಗತ್ತೆ, ಗೆಲ್ಲೋದ್ರ ಮೇಲೆ ಫೋಕಸ್ ಮಾಡ್ಬೇಕಾಗತ್ತೆ. ಅವ್ನಿಗೆ 14.20 ಕೋಟಿ ಕೊಟ್ಟು ಅವ್ನು ಆಟ ಇಲ್ಲಪ್ಪ ಅಂದ್ರೂ ನೀವು ಆಡಿಸ್ತೀರಿ ಅಂದ್ರೆ ನಿಮ್ಮದು ಮೂರ್ಖತನ ಅಂತಲೇ ಹೇಳ್ಬೋದು. ಓಕೆನಾ? ಹಾಗಾಗಿ ಆಟ ಇದ್ದರದು ಒಂದು ವೇಳೆ ಈಗ ಯಾವುದೋ ಒಬ್ರದ್ದು ಇಂಜುರಿ ಆಯ್ತು ಬ್ಯಾಟಿಂಗ್ ಒಳಗೆ, ಅಥವಾ ಬ್ಯಾಟಿಂಗ್ ಮಾಡಿ ಫೀಲ್ಡಿಂಗ್ ಒಳಗೆ ಯಾರಿಗೋ ಒಬ್ರು ಬ್ಯಾಟರ್ಸ್ ಒಳಗನ ಯಾರಿಗೋ ಒಬ್ರು ಇಂಜುರಿ ಆಯ್ತು ಅಂದ್ರೆ ಅವ್ರು ಹೊರಗಿಟ್ಟು ರೆಸ್ಟ್ ತೊಗೊಂಡು ಆ ಜಾಗಕ್ಕೆ ಸರ್ಫರಾಜ್ ಖಾನ್ ಹಾಕ್ಬೋದು. ಹೌದಾ? ಆಯುಷ್ ಮಾತ್ರೆಗೆ ಇಂಜುರಿ ಆಯಿತು ಅಂದರು, ಅಥವಾ ಇನ್ನು ಉಳಿದರೆ ಯಾರಿಗೋ ಆಯ್ತು ಅಂದರೂ ಕೂಡ ಅವ್ರ ಪ್ಲೇಸ್ಗೆ ಇವ್ರನ್ನ ಹಾಕಿ ಸರ್ಫರಾಜ್ ಖಾನನ್ನು ಫಿನಿಷರಾಗಿ ಒಂದು ಟಚ್ಚಲ್ಲಿ ಮಾಡ್ಬೋದು. ಹೌದಾ? ಸರ್ಫರಾಜ್ ಖಾನ್ ಮುಂಬೈ ಇದ್ರೊಳಗೆ ಹೆಂಗೆ ಆಡ್ಯಾರ ಅನ್ನೋದು ಗೊತ್ತಿದೆ ನಿಮಗೆ. ಹೌದಾ? ಡೊಮೆಸ್ಟಿಕ್ ಒಳಗೆ ಅವ್ರು ಚೆನ್ನಾಗಿ ಆಡ್ತಾರೆ. ಅವರು ಶತಕನೂ ಬಾರಿಸಿದ್ದಾರೆ, ಎಲ್ಲ ಬಾರಿಸಿದ್ದಾರೆ. ಹೌದಾ? ಹಾಗಾಗಿ ಈಗ ಕಾರ್ತಿಕ್ ಶರ್ಮಾ ಮತ್ತು ಪ್ರಶಾಂತ್ ವೀರ್ ಆಗತ್ತೀನ, ಶಿವಮ್ ದುಬೆ, ಆಮೇಲೆ ನೆಕ್ಸ್ಟು MS ಧೋನಿ, ಆಮೇಲೆ ಖಲೀಲ್ ಅಹ್ಮದ್ದು, ನೂರ್ ಅಹ್ಮದ್ದು, ಆಮೇಲೆ ಮ್ಯಾಥ್ ಹೆನ್ರಿ. ಇಲ್ಲಿ ನೇತನ್ ಎಲಿಸು ರೂಲ್ಡ್ ಔಟ್ ಆಗಿದ್ದಾರೆ. ಹೌದಾ? ಅವ್ರ ಜಾಗಕ್ಕೆ ಅಂಶುಲ್ ಕಂಬೋಜ್. ಹೌದಾ? ನಮ್ಮದು ಸ್ಪಿನ್ ಫ್ರೆಂಡ್ಲಿ ವಿಕೆಟ್ ಅಂತ ಅಂದ್ಕೊಂಡಿದ್ವಿ ನಾವು ಚೆಪಾಕ್ ಸ್ಟೇಡಿಯಂನ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದು ಏನಾಗೈತಪ್ಪ ಅಂದ್ರೆ ಬ್ಯಾಟಿಂಗ್ ಪ್ಯಾರಡೈಸ್ ಆಗ್ಬಿಟ್ಟತ್ತದು. ಬಂದವರೆಲ್ಲರೂ 200, 220, 230 ಆ ಟಾರ್ಗೆಟ್ ಹೊಡಿತಾ ಇದ್ದಾರೆ. ಇಲ್ಲ ಅಂತ ನಾಡಲ್ಲ. ಹೌದಾ? ಅದು ಬ್ಲ್ಯಾಕ್ ಸಾಯಿಲ್ ಆ್ಯಂಡ್ ರೆಡ್ ಸಾಯಿಲ್ ಮಿಕ್ಸ್ ಆಗಿರೋದ್ರಿಂದ ಹಂಗಾಗಿತ್ತು ಅದು ಪಿಚ್ಚು. ಇರಲಿ. ಹೌದಾ? ಯಾವ ಪಿಚ್ ಕೊಟ್ರು ಒಂದು ಪ್ಲೇಯಿಂಗ್ 11 ಅನ್ನೋದು ಒಂದು ಬಲಿಷ್ಠ ಇತ್ತು ಅಂದರೆ ಅದು ಯಾವ್ದಾರ ಚೇಸ್ ಆಗಿದ್ರು ಅಥವಾ ಡಿಫೆಂಡ್ ಆಗಿದ್ರು ನಾವು ಮಾಡ್ಕೋಬೋದು. ಹೌದಾ? ಇದು ನಮ್ಮ ಪ್ಲೇಯಿಂಗ್ 11 ಹೇಳ್ತು ನೋಡಿರಿ ಇನ್ನೊಂದ್ಸಲ. ಹೌದಾ? ಸಂಜು ಸ್ಯಾಮ್ಸಂಗು, ಆಯುಷ್ ಮಾತ್ರೆ, ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್. ಹೌದಾ? ಡೆವಾಲ್ಡ್ ಬ್ರೇವಿಸ್. ನಂಬರ್ 5 ಕಾರ್ತಿಕ್ ಶರ್ಮಾ, ನಂಬರ್ 6 ಪ್ರಶಾಂತ್ ವೀರ್, ನಂಬರ್ 7 ಶಿವಮ್ ದುಬೆ, ನಂಬರ್ 8 MS ಧೋನಿ, ಆಮೇಲೆ ನಂಬರ್ 9 ಖಲೀಲ್ ಅಹ್ಮದ್, ನೂರ್ ಅಹ್ಮದ್ ಆ್ಯಂಡ್ ಮ್ಯಾಥ್ ಹೆನ್ರಿ ಅಥವಾ ಅಂಶುಲ್ ಕಂಬೋಜ್. ಇವ್ರು ಬರ್ತಾರೆ. ಇಲ್ಲಿ ನಮಗೆ ಬ್ಯಾಟಿಂಗ್ ಒಳಗೆ ಎಷ್ಟು ಆಪ್ಷನ್ಸ್ ಅದಪ್ಪ ಅಂದ್ರೆ ನನ್ನ ಅನಿಸಿಕೆ ಪ್ರಕಾರ ಸರ್ಫರಾಜ್ ಖಾನ್ ಇದ್ದಾರೆ, ಮ್ಯಾಥ್ಯೂ ಶಾಟ್. ಓಪನರ್ಸ್ ಒಳಗೆ ಯಾರು ಸ್ವಲ್ಪ ಇದಾದ್ರೆ ಮ್ಯಾಥ್ಯೂ ಶಾಟ್ ಆಡಿಸ್ಬೋದು. ನಾವು ಎಷ್ಟು ಮಂದಿ ಪ್ಲೇಯಿಂಗ್ 11 ಒಳಗೆ ಎಷ್ಟು ಮಂದಿ 4 ಮಂದಿನ
ಫಾರಿನರ್ಸ್ ತೊಗೋಬೋದು. ಹೌದಾ, ನಾವು ತೊಗೊಂಡಿರೋದು ಈಗ ಡೇವಿಡ್ ಬ್ರೇವಿಸ್, ನೂರ್ ಅಹ್ಮದ್, ಹೌದಾ, ಆಮೇಲೆ ಅಕಿಲ್ ಹುಸೇನ್ ತಗೊಂಡ್ರು. ಹೌದಾ, ಇನ್ನೊಬ್ಬರನ್ನ ಆಡಿಸೋ ಚಾನ್ಸ್ ಐತಿ. ಹೌದಾ, ಇನ್ನೊಬ್ಬರನ್ನ ಯಾರು ಆಡಿಸ್ತಾರೆ ತೆಗೆದು ಅನ್ನೋದು ಪ್ಲೇಯಿಂಗ್ 11 ಒಳಗೆ ಮ್ಯಾಚ್ ಬಂದಾಗ 30ನೇ ತಾರೀಕಿಗೆ ಗೊತ್ತಾಗೈತಿ. ಓಕೆ, ನಮ್ಮ ಪ್ಲೇಯಿಂಗ್ 11 ಪ್ರಕಾರ ಇಷ್ಟ ಐತಿ. ಇದ್ರೊಳಗೆ ನಾನು ಯಾಕಪ್ಪ ಕಾರ್ತಿಕ್ ಶರ್ಮಾನು ಮತ್ತು ಪ್ರಶಾಂತ್ ವೀರನ್ನು 14.20 ಕೋಟಿ ಕೊಟ್ಟು ಕೂಡ ಇವ್ರನ್ನ ಫಿನಿಷರಾಗಿ ಯಾಕೆ ಇಟ್ಕೊಳಕಂತಿಲ್ಲಪ್ಪ ಅಂದ್ರೆ 14.20 ಕೋಟಿ ಕೊಟ್ಟಾರನ್ನ ಎಲ್ಲರೂ ಫಿನಿಷರಾಗಿ ಇಟ್ಕೋಬೇಕಾ? 10.20 ಕೋಟಿ ಕೊಟ್ಟರು ಫಿನಿಷರಾಗಿ ಇಟ್ಕೋಬೇಕಾ? ಅವ್ನು 1 ಪಾಯಿಂಟ್ ಕೊಟ್ಟು 25 ಲಕ್ಷಕ್ಕೆ ಅಥವಾ 30 ಲಕ್ಷಕ್ಕೆ ಬಂದ್ರು ಕೂಡ ಅವನ ಆಟ ಫಿನಿಷರ್ ಪಾತ್ರಕ್ಕಿಂತ ಏನು ಕಮ್ಮಿ ಇಲ್ಲಪ್ಪ ಅಂದರೂ ಕೂಡ ಅವನ್ನ ನಾವು ಫಿನಿಷರಾಗಿ ಇಟ್ಕೋಬಹುದು. ಓಕೆನಾ? 30 ಕೋಟಿ ಕೊಟ್ಟಂದು ಫಿನಿಷರಾಗಿ ಆಡೋಕ್ಕೆ ಒಂದು ಅರ್ಹತೆ ಇಲ್ಲಪ್ಪ ಅಂದ್ರೆ ಅವನ್ನ ನಾವು ತೊಗೊಳೋದು ಹೋಗಲ್ಲ. ಯಾಕಂದ್ರೆ ಅವ್ನ ಆಟ ಚೆನ್ನಾಗಿರ್ಬೇಕು, ನಿತ್ಕೊಂಡು ಆಡಬೇಕು, ಆ್ಯಂಡ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಬೇಕು. ಯಾವ ರೀತಿ ಒಂದು ಒತ್ತಡದ ಸಮಯದಲ್ಲಿ ಯಾವ ರೀತಿ ನಿತ್ಕೊಂಡು ಆಡಿ ಮ್ಯಾಚ್ ಗೆಲ್ಲಿಸ್ತಾನ ಅನ್ನೋದೊಂದು ಹೋಪ್ ಅಂತೂ ಆ ಟೀಮಿನ ಮ್ಯಾನೇಜ್ಮೆಂಟಿಗೆ ಕೊಡ್ಬೇಕು ಅವರು. ಮತ್ತು ಯಾವುದೇ ಟೀಮ್ ಆಗಲಿ, ಅದು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಅಂತ ಅಷ್ಟೇ ಅಲ್ಲ, ಯಾವುದೇ ಟೀಮಿನ ಮ್ಯಾನೇಜ್ಮೆಂಟಿಗೆ ಆಗಲಿ ಅವ್ರಿಗೆ ಹೋಪ್ ಕೊಡಬೇಕು. ಹೌದಾ, ಹೋಪ್ ಕೊಟ್ಟಾಗ ಮಾತ್ರ ಅವ್ರು ಪ್ಲೇಯಿಂಗ್ 11ನಾಗ ಆಡೋಕ್ಕೆ ಸಾಧ್ಯ. ಅವ್ನ ಆಟ ಇರಲಿ ಬಿಡಲಿ ಆಡಲಿ, ಅವನು ಪ್ರಾಕ್ಟೀಸ್ ಮ್ಯಾಚ್ನಾಗೆಲ್ಲ ಆಡಿಸ್ತಾರಲ್ಲ ಅವರು, ಆವಾಗ ಹೋಪ್ ಕೊಡಬೇಕು. ಆಮೇಲೆ ಅವರು IPL ಮುಂಚೆ ಹಿಸ್ಟ್ರಿ ಚೆಕ್ ಮಾಡ್ತಾರೆ ಅವ್ರದ್ದು. ಹೌದಾ, ಯಾವ ರೀತಿ ಆಡ್ತಾರೆ, ಯಾವ ರೀತಿ ಇಲ್ಲ, ನಮಗೆ ಯಾವ ಒಂದು ಸ್ಥಾನಕ್ಕೆ ಯೋಗ್ಯ ಆಧಾರ ಇವರು, ಆ ಪ್ಲೇಯರ್ ಮಾತ್ರ ತೊಗೊತಾರೆ. ಹೌದಾ, ಹಾಗಾಗಿ ಈಗ ನಾನು ನೇಥನ್ ಎಲಿಸ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನೇಥನ್ ಎಲಿಸ್ ರೂಲ್ಡ್ ಔಟ್ ಆಗಿದ್ದಾರೆ IPLಯಿಂದ. ಹೌದಾ, ಯಾಕಪ್ಪ ಅಂದ್ರೆ ಅವ್ರಿಗೇನೋ ಸ್ವಲ್ಪ ಇಂಜುರಿ ಸಮಸ್ಯೆ ಅದ, ಹಾಗಾಗಿ ಅವರು ರೂಲ್ಡ್ ಔಟ್ ಆಗಿದ್ದಾರೆ. KKR ತಂಡದಲ್ಲೂ ಕೂಡ ಭಾಳ ಜನ ರೂಲ್ಡ್ ಔಟ್ ಆಗಿದ್ದಾರೆ. ಪಾಪ ಅವರಿಗೆ ಏನು ಒಲಿದು ಬಂದಿತ್ತು, ಏನೋ ಚೆನ್ನಾಗಿರೋ ಟೀಮ್ ಇತ್ತು ಆಲ್ಮೋಸ್ಟ್ ಆಲ್, ಆದರೆ ಅವ್ರಿಗೆಲ್ಲ ರೂಲ್ಡ್ ಔಟ್. ಯಾಕಂದರೆ ಎಂಜುರಿ ಸಮಸ್ಯೆ ಭಾಳ ಆಗ್ಬಿಟ್ಟವು ಈಗ. ಹಾಗಾಗಿ ಈಗ ಚೆನ್ನೈ ಸೂಪರ್ ಕಿಂಗ್ಸ್ನೇ ಒಂದು ಬಂದಿದೆ, ನೇಥನ್ ಎಲಿಸ್ ಅವ್ರ ಬದಲಿ ಆ ಆಟಗಾರ ಬದಲಿಗೆ ಅಥವಾ ಕಾಂಕ್ಷಲ್ ಕಂಬೋಜ್ನ ಆಡಿಸ್ಬೋದು, ಅಥವಾ ರಾಹುಲ್ ಚಹರ್ನ ಯಾರನ್ನಾರ ಬೆಂಚ್ನಲ್ಲಿ ಕುಂತ್ರೆ ಒಳ್ಳೆ ಬಾಲರ್ನ ಆಡಿಸ್ಬೋದು. ಓಕೆನಾ? ಚೇಜಿಂಗ್ ಅಂತ ಬಂದಾಗ ಇದು ಎಲ್ಲ ಟಾರ್ಗೆಟ್ನು ಚೇಜ್ ಮಾಡೋವಲ್ಲ ಅಂತ ಒಂದು ತಂಡ ಅನಿಸ್ತದೆ ನನಗೆ ಅನಿಸೋದು. ಯಾಕಪ್ಪ ಅಂದರೆ ಹೋದ ಸಲ ದ ವರ್ಸ್ಟ್ ಸೀಸನ್ ಇನ್ CSK, ಬಾಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್, ಕ್ಯಾಚಿಂಗ್. ಓಕೆನಾ? ಎಲ್ಲ ಮಾದರಿಯಿಂದನೂ ಕೂಡ ಇದು ತಂಡ ಹೋದ ಸಲ ಭಾಳ ವರ್ಸ್ಟ್ ಪರ್ಫಾರ್ಮೆನ್ಸ್ ನೀಡೈತಿ. ಹೌದಾ, ನಾವು ವರ್ಸ್ಟ್ ಆಡ್ಯಾರಪ್ಪ ಅಂದ್ರೆ ವರ್ಸ್ಟ್ ಅಂತಲೇ ಹೇಳಬೇಕು ಅದನ್ನು. ಪಾಪ ಚೆನ್ನಾಗಿ ಆಡೋದಂತ ಹೇಳಬಾರ್ದು. ಓಕೆನಾ? ಚೆನ್ನಾಗಿ ಆಡಿಲ್ಲಪ್ಪ ಅಂದ್ರೆ ಚೆನ್ನಾಗಿ ಆಡಿಲ್ಲ ಅಂತ ಹೇಳಬೇಕು, ಚೆನ್ನಾಗಿ ಆಡ್ಯಾರಪ್ಪ ಅಂದ್ರೆ ಚೆನ್ನಾಗಿ ಆಡ್ಯಾರ ಅಂತ ಹೇಳಬೇಕು. ಹೌದಾ, ಹೋದ ಸಲ ಹೈಯೆಸ್ಟ್ ರನ್ ಗೆಟರ್ ಶಿವಮ್ ದುಬೆ, ಇನ್ಯಾರೂ ಆಡಲಿಲ್ಲ ಕರೆಕ್ಟಾಗಿ. ಹೌದಾ, ಆಮೇಲೆ ಮಿಡ್ಲಲ್ಲಿ ಸ್ವಲ್ಪ ಋತುರಾಜ್ ಗಾಯಕ್ವಾಡಿಗೆ ಸ್ವಲ್ಪ ಇಂಜರಿ ಆಯಿತು, ಅಲ್ಲಿಂದ ಕ್ಯಾಪ್ಟನ್ಸಿಯನ್ನು ಧೋನಿ ತೊಗೊಂಡ್ರು. ಹೌದಾ, ಅಲ್ಲಿ ಏನು ಒಂದು ಪ್ರಭಾವ ಬೀರೋಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಈ ಸಲ ಋತುರಾಜ್ ಗಾಯಕ್ವಾಡಿಗೆ ಕ್ಯಾಪ್ಟನ್ಸಿ ಕೊಡುವ ಸಾಧ್ಯತೆ ಭಾಳ ಇದೆ, ಅಥವಾ ಅವರ ಮಾಡ್ತಾರೆ, ಮತ್ತು ಯಾರಿಲ್ಲ. ಸಂಜು ಸ್ಯಾಮ್ಸನ್ಗೆ ನೋಡ್ಬೋದು, ನೋಡಿ ಮಾಡ್ತಾರೆ. ಆದರೂ ಕೂಡ ಈ ಟೀಮು ಒಂದು ಬಲಿಷ್ಠ ಟಕ್ಕರ್ ಕೊಡೋ ಟೀಮ್ ಥರ ಕಾಣಿಸ್ತೈತಿ. ಇಲ್ಲಿ ಒಂದು ಊಹಾಪೋಹಗಳು ಹೆಂಗೆ ಬರಾಕುಂತವಪ್ಪ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸಿಗೆ ಈ ಟೀಮ್ ಇಟ್ಕೊಂಡು, ಈ ಪ್ಲೇಯಿಂಗ್ ಲೆವೆಲ್ ಅಥವಾ ಈ 12 ಜನ ಆಟಗಾರರು ಇಟ್ಕೊಂಡು ನೀವು, ಅಥವಾ ಸ್ಕ್ವಾಡ್ನೇ ಇಟ್ಕೊಂಡು ನೋಡಿ, ಈ ಟೀಮ್ ಇಟ್ಕೊಂಡು ನೀವು ಕಪ್ ಗೆಲ್ಲೋದು ಅಸಾಧ್ಯದ ಮಾತು, ಅಥವಾ ಪ್ಲೇ ಆಫ್ಗೆ ಬರೋದೇ ಅಸಾಧ್ಯದ ಮಾತು ಅಂತ ಹೇಳಕ್ಕಂತಾರೆ ರೀ. ನಿಮಗೊಂದು ಉದಾಹರಣೆ ಕೊಟ್ಬಿಡ್ತೇನೆ ರೀ ಸರ್ ನಿಮಗೆ. ಯಾಕಪ್ಪ ಅಂದ್ರೆ T20 ವರ್ಲ್ಡ್ ಕಪ್ ಒಳಗೆ ಧೋನಿ ಕ್ಯಾಪ್ಟನ್ಸಿ ಒಳಗೆ ಯಾರೇನು ದಿಗ್ಗಜನೇ ಇದ್ದಿಲ್ಲ ರೀ ಆಲ್ಮೋಸ್ಟ್ ಆಲ್. ಹೌದ್ರಿ, ದಿಗ್ಗಜರು ಅಂತ ಇರಲಿ, ಎಲ್ಲ ಯಂಗ್ಸ್ಟರ್ಸ್ನ ಇಟ್ಕೊಂಡು ಆ ಟೀಮಿನಿಂದ ಕಪ್ ಎತ್ಕೊಂಡು ಹೊರ ಬಂದ್ರಿ ನಮ್ಮ ಧೋನಿ ಕ್ಯಾಪ್ಟನ್ಸಿ ಒಳಗೆ ರೀ. ಅದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಂತವ್ರಿ. ನಾವು ಧೋನಿ ಕ್ಯಾಪ್ಟನ್ಸಿ ಒಳಗೆ ಯಂಗ್ಸ್ಟರ್ಸೇ ಬಂದು ಪರ್ಫಾರ್ಮೆನ್ಸ್ ಮಾಡಿ ಎಲ್ಲ ಮ್ಯಾಚನ್ನು ಗೆದ್ಕೊಂತ ಬಂದು ಕಪ್ ಎತ್ತಿದ್ರಿ ನಮ್ಮರು. ಹೌದಾ, ಇದಕ್ಕೇನಂತೀರಿ? ಅದಕ್ಕೆ ರೀ ನಂಬಕ್ರಿ. ಆ ಆಟಗಾರನು ಕೂಡ ಮ್ಯಾಚ್ ಆಡ್ಲಿಲ್ದಾನೆ, ಅಥವಾ ಅವ್ನ ಬ್ಯಾಟಿಂಗ್ ಅಥವಾ ಬಾಲಿಂಗ್ ಅಂದ್ರೆ ಅವ್ನ ಬಾಲಿಂಗ್ ಶೈಲಿ ನೋಡ್ಲಿಲ್ದಾನೆ, ಅಥವಾ ಬ್ಯಾಟಿಂಗ್ ಶೈಲಿ ನೋಡ್ಲಿಲ್ದಾನೆ ಆ ಟೀಮಿನ ಒಂದು ಆಟಗಾರನ ಅಲ್ಲುಗಳೇ ತಪ್ಪಕತ್ರಿ. ಅದು
ಹೌದಾ. ಯಾವುದೇ ಟೀಮ್ ಆಗಲಿ ಆ ಟೀಮಿನ ಮೇಲೆ ನಾವೇನಪ್ಪ ಒಂದು ಸ್ವಲ್ಪ ಬ್ಯಾಡ್ ನ್ಯೂಸ್ ಏನಾರ ಹೊಡ್ಸಕ್ಕೆ ಕುಂತವಪ್ಪ ಅಂದ್ರೆ ಆ ಆಟಗಾರ ಆಡಿದ್ದು ಸ್ವಲ್ಪ ಹಿಸ್ಟ್ರಿ ನೋಡ್ಕೊಂಬರ್ಬೇಕು ರೀ. ಹೌದ್ರಾ. ಅಥವಾ ಈಗ ನೆಕ್ಸ್ಟ್ ಈಗ IPLಗೆ ಸೆಲೆಕ್ಟ್ ಆಗ್ಯಾರ, ಯಾವುದೋ ಒಂದು ಟೀಮ್ ತೊಗೊಂಡಾರ, ಆ ಟೀಮ್ ಆಡೋ ಮಟ್ಟ ಒಂದು ಸ್ವಲ್ಪ ಆ ಪ್ಲೇಯರ್ ಆಡೋ ಮಟ್ಟ ನೋಡ್ಬೇಕು ರೀ. ಹೌದಾ. ಹೌದಿಲ್ಲ ರೀ. ಆ ಟೀಮ್ ಆಡೋ ಮಟ್ಟ ನೋಡಿ ಆಮೇಲೆ ನಾವು ನೆಕ್ಸ್ಟ್ ಮಾತಾಡ್ಬೇಕು ರೀ. ಅಲ್ಲಿ ಮಟ್ಟ ಮಾತಾಡಬಾರ್ದು ರೀ ನಾವು. ಹಾಗಾಗಿ ಯಾವುದೇ ಟೀಮಿನ ನಂದಿನ್ನೂ 9 ಟೀಮಿಂದು ಬಾಕಿ ಅದಾವ್ರಿ ವಿಡಿಯೋ ಮಾಡವು. ಹೌದಾ. 9 ಟೀಮ್ನೇವು ವಿಡಿಯೋ ಮಾಡ್ತೇನೆ ರೀ ನಾವು. ಹೌದಾ. ನೆಕ್ಸ್ಟ್ ಬರೋದು ನಂದು ಮುಂದಿನ ಒಂದು ಪ್ರಿವ್ಯೂ ವಿಡಿಯೋ ಮುಂಬೈ ಇಂಡಿಯನ್ಸಿಂದು. ಓಕೆನಾ. ಮುಂಬೈ ಇಂಡಿಯನ್ಸು ಇರ್ತೈತೆ ರೀ. ಅದನ್ನು ನಾನಿವತ್ತು ಸಾಯಂಕಾಲ ವಿಡಿಯೋ ಮಾಡಿ ನಿಮಗೆ ಹಾಕಕ್ಕೆ ಪ್ರಯತ್ನ ಮಾಡ್ತೇನೆ ರೀ ನಾನು. ಓಕೆನಾ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.